ಹಾಗಿದ್ರೆ ಯಾರಾಗ್ತಾರೆ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಪ್ರಶ್ನೆಗಳು ಬಂದಾಗ ಕೆಪಿಸಿಸಿ ಅಧ್ಯಕ್ಷರಾದರೆ 2028 ಚುನಾವಣೆಯಲ್ಲಿ ನಾವು ಅದನ್ನು ಲೀಡ್ ಮಾಡ್ತೀವಿ, ನಮಗೆ ಅವಕಾಶ ಇದೆ ಅನ್ನುವಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದೇ ಬಹುದೊಡ್ಡ ಕನಸು, ಅದರಲ್ಲಿ ಎರಡು ಮಾತಿಲ್ಲ. ಸತೀಶ್ ಜಾರಕಿಹೊಳಿ ಹೇಳಿದಾಗ ಸತೀಶ್ ಜಾರಕಿಹೊಳಿ ಈ ಬಾರಿ ಏನು ಹೇಳ್ತಾರೆ, 2028 ನೋಡೋಣ, ನಾನು ಒಬ್ಬ ಆಕಾಂಕ್ಷಿ 2028 ಅಂದರೆ ಇಲ್ಲಿ ಏನಿದ್ರು ಕೂಡ ನೀವು ಮುಗಿಸ್ಕೊಳ್ಳಿ ಅಂತ. ಸತೀಶ್ ಜಾರಕಿಹೊಳಿಗೂ ಸಿ ಎಂ ಆಗುವ ಆಸೆ ಇದೆ. 2028ರಲ್ಲಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಗೆದ್ದರೆ, ತಾನು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದರೆ ಮುಖ್ಯಮಂತ್ರಿ ಆಗಲು ಸತೀಶ್ ಹಾಗೂ ಡಿ ಕೆ ಶಿ ತಾಲೀಮು ಮಾಡ್ತಾ ಇದ್ದಾರೆ. ಡಿ ಕೆ ಶಿ ಅವರ ಎರಡು ತಾಲೀಮು ಇದೆ. ಏನು, ಸಿದ್ದರಾಮಯ್ಯನವರು ಅರ್ಧಕ್ಕೆ ಬಿಟ್ಟು ಕೊಡಬೇಕು, ನಾನು 2.5 ವರ್ಷ ಮುಖ್ಯಮಂತ್ರಿ ಆಗಬೇಕು, ಮುಂದಿನ ಐದನೇ ವರ್ಷಕ್ಕೆ ಅಂದರೆ 7.5 ವರ್ಷದ ಪ್ಲ್ಯಾನು. ಯಾರಿಗೆ? ಡಿ ಕೆ ಶಿವಕುಮಾರ್ 7.5 ವರ್ಷದ ಪ್ಲ್ಯಾನು. ಸತೀಶ್ ಜಾರಕಿಹೊಳಿ ಪ್ಲ್ಯಾನ್ ಆಗಲ್ಲ. ಸತೀಶ್ ಜಾರಕಿಹೊಳಿ ನೀವು 2028 ತನಕ ಏನು ತಿಪ್ಪರ್ಲಾಗೋಡಿದಿ, 3 4 ಎಷ್ಟು ಮುಖ್ಯಮಂತ್ರಿ ಕೂಡ ಆಗಿ 2028ಕ್ಕೆ ನಾವು. ಹಾಗಿದ್ರೆ ಪ್ಲಸ್ ಪಾಯಿಂಟ್ ಏನು? ಸತೀಶ್ ಜಾರಕಿಹೊಳಿಗೆ ಜಾತಿಯೇ ದೊಡ್ಡ ಬಲ. ಸಾಹುಕಾರನ ಬೆನ್ನಿಗಿದೆ ಪ್ರಬಲ ದಲಿತ ಸಮುದಾಯ. ಕರ್ನಾಟಕದಲ್ಲಿ 1 ಕೋಟಿಗೂ ಹೆಚ್ಚಿದ್ದಾರೆ ದಲಿತರು. SC ST ಎರಡೂ ಸೇರಿದ್ರೆ 1.5 ಕೋಟಿ ಆಗುತ್ತೆ. ಜಾತಿ ಗಣತಿ ವರದಿ ಪ್ರಕಾರ ದಲಿತರ ಸಂಖ್ಯೆ 1.08 ಕೋಟಿ, ಅಂದರೆ 1,08,00,000. ಸತೀಶ್ CM ಆಗೋ ಕನಸಿಗೆ ದಲಿತರೇ ದಾಳ. ಕಾಂಗ್ರೆಸ್ ಕೂಡ ನಾಯಕನ ಜೊತೆ ಜಾತಿ ನೋಡುತ್ತೆ. ಜಾತಿ ಜನಸಂಖ್ಯೆ ವಿಚಾರದಲ್ಲಿ ಈಗ ಅಹಿಂದ ನಾಯಕ ಯಾರು? ಸಿದ್ದರಾಮಯ್ಯ. ಅವರ ನಂತರ ಇವರೇನಾದರೂ ತಗೊಂಡೋಗ್ಬಿಟ್ರೆ, ಇವರು ಕುರುಬ ಸಮುದಾಯಕ್ಕೆ ಸೇರಿದವರು ಯಾರು? ಸಿದ್ದರಾಮಯ್ಯ. ಅವರು ಒಂದು ದಲಿತ ಓಟನ್ನು ತಗೊಳ್ಳೋದಕ್ಕೆ ಸಫಲರಾದರು. ದಲಿತ ಅಂದರೆ ಅಹಿಂದ ಓಟು, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ. ದಲಿತರಲ್ಲಿ 2 ಬರುತ್ತಲ್ವಾ. ಈಗ ಇವರು ದಲಿತ ಓಟ್ ಎಷ್ಟಿದೆ? SC ಪರಿಶಿಷ್ಟ ಜಾತಿ 1,08,00,000, ಪರಿಶಿಷ್ಟ ವರ್ಗ 1,48,00,000. ಎಷ್ಟಾಯಿತು? 1.5 ಕೋಟಿ ಅಲ್ಲೇ ಆಯಿತು. ಹಿಂದುಳಿದ ವರ್ಗ 30-35 ಲಕ್ಷ ಕುರುಬರೇ ಇದ್ದಾರೆ. ಉಳಿದ ಎಲ್ಲವೂ ಸೇರಿದಾಗ ಇನ್ನು ಕೆಲವು ಅಲ್ಪಸಂಖ್ಯಾತರು. ಶಿಗ್ಗಾಂವಿಯಲ್ಲಿ ನಡೆದ ಚುನಾವಣೆಯಲ್ಲಿ ಇದೇ ಸತೀಶ್ ಜಾರಕಿಹೊಳಿಗೆ ಟಾರ್ಗೆಟ್ ನೀಡಲಾಯಿತು. ಸತೀಶ್ ಜಾರಕಿಹೊಳಿ ಗೆಲ್ಲಿಸ್ಕೊಂಡು ಬಂದಿದ್ದರು. ಹಾಗಾಗಿ ಜಾತಿ ಜನಸಂಖ್ಯೆ ವಿಚಾರದಲ್ಲಿ ಸತೀಶ್ ನಂಬರ್ 1. ಆದರೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರ್ತಾರಾ? ಅವ್ರಿಗೂ ಎಲ್ಲ ಕಸರತ್ತುಗಳು ಗೊತ್ತಿದೆ. ಏನಾಗುತ್ತೆ ಕಾದ್. ಹಾಗಿದ್ರೆ ಯಾರಾಗ್ತಾರೆ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಪ್ರಶ್ನೆಗಳು ಬಂದಾಗ ಕೆಪಿಸಿಸಿ ಅಧ್ಯಕ್ಷರಾದರೆ 2028 ಚುನಾವಣೆಯಲ್ಲಿ ನಾವು ಅದನ್ನು ಲೀಡ್ ಮಾಡ್ತೀವಿ, ನಮಗೆ ಅವಕಾಶ ಇದೆ ಅನ್ನುವಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದೇ ಬಹುದೊಡ್ಡ ಕನಸು, ಅದರಲ್ಲಿ ಎರಡು ಮಾತಿಲ್ಲ. ಸತೀಶ್ ಜಾರಕಿಹೊಳಿ ಹೇಳಿದಾಗ ಸತೀಶ್ ಜಾರಕಿಹೊಳಿ ಈ ಬಾರಿ ಏನು ಹೇಳ್ತಾರೆ, 2028 ನೋಡೋಣ, ನಾನು ಒಬ್ಬ ಆಕಾಂಕ್ಷಿ 2028 ಅಂದರೆ ಇಲ್ಲಿ ಏನಿದ್ರು ಕೂಡ ನೀವು ಮುಗಿಸ್ಕೊಳ್ಳಿ ಅಂತ. ಸತೀಶ್ ಜಾರಕಿಹೊಳಿಗೂ ಸಿ ಎಂ ಆಗುವ ಆಸೆ ಇದೆ. 2028ರಲ್ಲಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಗೆದ್ದರೆ, ತಾನು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದರೆ ಮುಖ್ಯಮಂತ್ರಿ ಆಗಲು ಸತೀಶ್ ಹಾಗೂ ಡಿ ಕೆ ಶಿ ತಾಲೀಮು ಮಾಡ್ತಾ ಇದ್ದಾರೆ. ಡಿ ಕೆ ಶಿ ಅವರ ಎರಡು ತಾಲೀಮು ಇದೆ. ಏನು, ಸಿದ್ದರಾಮಯ್ಯನವರು ಅರ್ಧಕ್ಕೆ ಬಿಟ್ಟು ಕೊಡಬೇಕು, ನಾನು 2.5 ವರ್ಷ ಮುಖ್ಯಮಂತ್ರಿ ಆಗಬೇಕು, ಮುಂದಿನ ಐದನೇ ವರ್ಷಕ್ಕೆ ಅಂದರೆ 7.5 ವರ್ಷದ ಪ್ಲ್ಯಾನು. ಯಾರಿಗೆ? ಡಿ ಕೆ ಶಿವಕುಮಾರ್ 7.5 ವರ್ಷದ ಪ್ಲ್ಯಾನು. ಸತೀಶ್ ಜಾರಕಿಹೊಳಿ ಪ್ಲ್ಯಾನ್ ಆಗಲ್ಲ. ಸತೀಶ್ ಜಾರಕಿಹೊಳಿ ನೀವು 2028 ತನಕ ಏನು ತಿಪ್ಪರ್ಲಾಗೋಡಿದಿ, 3 4 ಎಷ್ಟು ಮುಖ್ಯಮಂತ್ರಿ ಕೂಡ ಆಗಿ 2028ಕ್ಕೆ ನಾವು. ಹಾಗಿದ್ರೆ ಪ್ಲಸ್ ಪಾಯಿಂಟ್ ಏನು? ಸತೀಶ್ ಜಾರಕಿಹೊಳಿಗೆ ಜಾತಿಯೇ ದೊಡ್ಡ ಬಲ. ಸಾಹುಕಾರನ ಬೆನ್ನಿಗಿದೆ ಪ್ರಬಲ ದಲಿತ ಸಮುದಾಯ. ಕರ್ನಾಟಕದಲ್ಲಿ 1 ಕೋಟಿಗೂ ಹೆಚ್ಚಿದ್ದಾರೆ ದಲಿತರು. SC ST ಎರಡೂ ಸೇರಿದ್ರೆ 1.5 ಕೋಟಿ ಆಗುತ್ತೆ. ಜಾತಿ ಗಣತಿ ವರದಿ ಪ್ರಕಾರ ದಲಿತರ ಸಂಖ್ಯೆ 1.08 ಕೋಟಿ, ಅಂದರೆ 1,08,00,000. ಸತೀಶ್ CM ಆಗೋ ಕನಸಿಗೆ ದಲಿತರೇ ದಾಳ. ಕಾಂಗ್ರೆಸ್ ಕೂಡ ನಾಯಕನ ಜೊತೆ ಜಾತಿ ನೋಡುತ್ತೆ. ಜಾತಿ ಜನಸಂಖ್ಯೆ ವಿಚಾರದಲ್ಲಿ ಈಗ ಅಹಿಂದ ನಾಯಕ ಯಾರು? ಸಿದ್ದರಾಮಯ್ಯ. ಅವರ ನಂತರ ಇವರೇನಾದರೂ ತಗೊಂಡೋಗ್ಬಿಟ್ರೆ, ಇವರು ಕುರುಬ ಸಮುದಾಯಕ್ಕೆ ಸೇರಿದವರು ಯಾರು? ಸಿದ್ದರಾಮಯ್ಯ. ಅವರು ಒಂದು ದಲಿತ ಓಟನ್ನು ತಗೊಳ್ಳೋದಕ್ಕೆ ಸಫಲರಾದರು. ದಲಿತ ಅಂದರೆ ಅಹಿಂದ ಓಟು, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ. ದಲಿತರಲ್ಲಿ 2 ಬರುತ್ತಲ್ವಾ. ಈಗ ಇವರು ದಲಿತ ಓಟ್ ಎಷ್ಟಿದೆ? SC ಪರಿಶಿಷ್ಟ ಜಾತಿ 1,08,00,000, ಪರಿಶಿಷ್ಟ ವರ್ಗ 1,48,00,000. ಎಷ್ಟಾಯಿತು? 1.5 ಕೋಟಿ ಅಲ್ಲೇ ಆಯಿತು. ಹಿಂದುಳಿದ ವರ್ಗ 30-35 ಲಕ್ಷ ಕುರುಬರೇ ಇದ್ದಾರೆ. ಉಳಿದ ಎಲ್ಲವೂ ಸೇರಿದಾಗ ಇನ್ನು ಕೆಲವು ಅಲ್ಪಸಂಖ್ಯಾತರು. ಶಿಗ್ಗಾಂವಿಯಲ್ಲಿ ನಡೆದ ಚುನಾವಣೆಯಲ್ಲಿ ಇದೇ ಸತೀಶ್ ಜಾರಕಿಹೊಳಿಗೆ ಟಾರ್ಗೆಟ್ ನೀಡಲಾಯಿತು. ಸತೀಶ್ ಜಾರಕಿಹೊಳಿ ಗೆಲ್ಲಿಸ್ಕೊಂಡು ಬಂದಿದ್ದರು. ಹಾಗಾಗಿ ಜಾತಿ ಜನಸಂಖ್ಯೆ ವಿಚಾರದಲ್ಲಿ ಸತೀಶ್ ನಂಬರ್ 1.
ಆದರೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರ್ತಾರಾ? ಅವ್ರಿಗೂ ಎಲ್ಲ ಕಸರತ್ತುಗಳು ಗೊತ್ತಿದೆ. ಏನಾಗುತ್ತೆ ಕಾದ್ ನೋಡಿ. ಹಾಗಿದ್ರೆ ಯಾರಾಗ್ತಾರೆ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಪ್ರಶ್ನೆಗಳು ಬಂದಾಗ KPCC ಅಧ್ಯಕ್ಷರಾದರೆ 2028 ಚುನಾವಣೆಯಲ್ಲಿ ನಾವು ಅದನ್ನು ಲೀಡ್ ಮಾಡ್ತೀವಿ, ನಮಗೆ ಅವಕಾಶ ಇದೆ ಅನ್ನುವಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದೇ ಬಹುದೊಡ್ಡ ಕನಸು, ಅದರಲ್ಲಿ ಎರಡು ಮಾತಿಲ್ಲ. ಸತೀಶ್ ಜಾರಕಿಹೊಳಿ ಹೇಳಿದಾಗ ಸತೀಶ್ ಜಾರಕಿಹೊಳಿ ಈ ಬಾರಿ ಏನು ಹೇಳ್ತಾರೆ, 2028 ನೋಡೋಣ, ನಾನು ಒಬ್ಬ ಆಕಾಂಕ್ಷಿ 2028 ಅಂದರೆ ಇಲ್ಲಿ ಏನಿದ್ರು ಕೂಡ ನೀವು ಮುಗಿಸ್ಕೊಳ್ಳಿ ಅಂತ. ಸತೀಶ್ ಜಾರಕಿಹೊಳಿಗೂ ಸಿ ಎಂ ಆಗುವ ಆಸೆ ಇದೆ. 2028ರಲ್ಲಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಗೆದ್ದರೆ, ತಾನು KPCC ಅಧ್ಯಕ್ಷ ಆಗಿದ್ದರೆ ಮುಖ್ಯಮಂತ್ರಿ ಆಗಲು ಸತೀಶ್ ಹಾಗೂ DKಶಿ ತಾಲೀಮು ಮಾಡ್ತಾ ಇದ್ದಾರೆ. DKಶಿ ಅವರ ಎರಡು ತಾಲೀಮಿದೆ. ಏನು, ಸಿದ್ದರಾಮಯ್ಯನವರು ಅರ್ಧಕ್ಕೆ ಬಿಟ್ಟು ಕೊಡಬೇಕು, ನಾನು 2.5 ವರ್ಷ ಮುಖ್ಯಮಂತ್ರಿ ಆಗಬೇಕು ಮುಂದಿನ ಐದನೇ ವರ್ಷಕ್ಕೆ, ಅಂದರೆ 7.5 ವರ್ಷದ ಪ್ಲ್ಯಾನು. ಯಾರಿಗೆ? ಡಿ ಕೆ ಶಿವಕುಮಾರ್ 7.5 ವರ್ಷದ ಪ್ಲ್ಯಾನು. ಸತೀಶ್ ಜಾರಕಿಹೊಳಿ ಪ್ಲ್ಯಾನ್ ಆಗಲ್ಲ. ಸತೀಶ್ ಜಾರಕಿಹೊಳಿ ನೀವು 2028 ತನಕ ಏನು ತಿಪ್ಪರ್ಲಾಗೋಡಿರಿ, 3 4 ಎಷ್ಟು ಮುಖ್ಯಮಂತ್ರಿ ಕೂಡ ಆಗಿ 2028ಕ್ಕೆ ನಾವು. ಹಾಗಿದ್ರೆ ಪ್ಲಸ್ ಪಾಯಿಂಟ್ ಏನು? ಸತೀಶ್ ಜಾರಕಿಹೊಳಿಗೆ ಜಾತಿಯೇ ದೊಡ್ಡ ಬಲ. ಸಾಹುಕಾರನ ಬೆನ್ನಿಗಿದೆ ಪ್ರಬಲ ದಲಿತ ಸಮುದಾಯ. ಕರ್ನಾಟಕದಲ್ಲಿ 1 ಕೋಟಿಗೂ ಹೆಚ್ಚಿದ್ದಾರೆ ದಲಿತರು. SC ST ಎರಡೂ ಸೇರಿದರೆ 1.5 ಕೋಟಿ ಆಗುತ್ತೆ. ಜಾತಿ ಗಣತಿ ವರದಿ ಪ್ರಕಾರ ದಲಿತರ ಸಂಖ್ಯೆ 1.08 ಕೋಟಿ, ಅಂದರೆ 1,08,00,000. ಸತೀಶ್ CM ಆಗೋ ಕನಸಿಗೆ ದಲಿತರೇ ದಾಳ. ಕಾಂಗ್ರೆಸ್ ಕೂಡ ನಾಯಕನ ಜೊತೆ ಜಾತಿ ನೋಡುತ್ತೆ. ಜಾತಿ ಜನಸಂಖ್ಯೆ ವಿಚಾರದಲ್ಲಿ ಈಗ ಅಹಿಂದ ನಾಯಕ ಯಾರು? ಸಿದ್ದರಾಮಯ್ಯ. ಅವರ ನಂತರ ಇವರೇನಾದರೂ ತಗೊಂಡೋಗ್ಬಿಟ್ರೆ, ಇವರು ಕುರುಬ ಸಮುದಾಯಕ್ಕೆ ಸೇರಿದವರು ಯಾರು? ಸಿದ್ದರಾಮಯ್ಯ. ಅವರು ಒಂದು ದಲಿತ ಓಟನ್ನು ತಗೊಳ್ಳೋದಕ್ಕೆ ಸಫಲರಾದರು. ದಲಿತ ಅಂದರೆ ಅಹಿಂದ ಓಟು, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ. ದಲಿತರಲ್ಲಿ 2 ಬರುತ್ತಲ್ವಾ? ಈಗ ಇವರು ದಲಿತ ಓಟ್ ಎಷ್ಟಿದೆ? SC ಪರಿಶಿಷ್ಟ ಜಾತಿ 1,08,00,000, ಪರಿಶಿಷ್ಟ ವರ್ಗ 1,48,00,000. ಎಷ್ಟಾಯಿತು? 1.5 ಕೋಟಿ ಅಲ್ಲೇ ಆಯಿತು. ಹಿಂದುಳಿದ ವರ್ಗ 30-35 ಲಕ್ಷ ಕುರುಬರೇ ಇದ್ದಾರೆ. ಉಳಿದ ಎಲ್ಲವೂ ಸೇರಿದಾಗ ಇನ್ನು ಕೆಲವು ಅಲ್ಪಸಂಖ್ಯಾತರು. ಶಿಗ್ಗಾಂವಿಯಲ್ಲಿ ನಡೆದ ಚುನಾವಣೆಯಲ್ಲಿ ಇದೇ ಸತೀಶ್ ಜಾರಕಿಹೊಳಿಗೆ ಟಾರ್ಗೆಟ್ ನೀಡಲಾಯಿತು. ಸತೀಶ್ ಜಾರಕಿಹೊಳಿ ಗೆಲ್ಲಿಸ್ಕೊಂಡು ಬಂದಿದ್ದರು. ಹಾಗಾಗಿ ಜಾತಿ ಜನಸಂಖ್ಯೆ ವಿಚಾರದಲ್ಲಿ ಸತೀಶ್ ನಂಬರ್ 1. ಆದರೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರ್ತಾರಾ? ಅವ್ರಿಗೂ ಎಲ್ಲ ಕಸರತ್ತುಗಳು ಗೊತ್ತಿದೆ. ಏನಾಗುತ್ತೆ ಕಾದ್ ನೋಡಿ. ಹಾಗಿದ್ರೆ ಯಾರಾಗ್ತಾರೆ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಪ್ರಶ್ನೆಗಳು ಬಂದಾಗ KPCC ಅಧ್ಯಕ್ಷರಾದರೆ 2028 ಚುನಾವಣೆಯಲ್ಲಿ ನಾವು ಅದನ್ನು ಲೀಡ್ ಮಾಡ್ತೀವಿ, ನಮಗೆ ಅವಕಾಶ ಇದೆ ಅನ್ನುವಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದೇ ಬಹುದೊಡ್ಡ ಕನಸು, ಅದರಲ್ಲಿ ಎರಡು ಮಾತಿಲ್ಲ. ಸತೀಶ್ ಜಾರಕಿಹೊಳಿ ಹೇಳಿದಾಗ ಸತೀಶ್ ಜಾರಕಿಹೊಳಿ ಈ ಬಾರಿ ಏನು ಹೇಳ್ತಾರೆ, 2028 ನೋಡೋಣ, ನಾನು ಒಬ್ಬ ಆಕಾಂಕ್ಷಿ 2028 ಅಂದರೆ ಇಲ್ಲಿ ಏನಿದ್ರು ಕೂಡ ನೀವು ಮುಗಿಸ್ಕೊಳ್ಳಿ ಅಂತ. ಸತೀಶ್ ಜಾರಕಿಹೊಳಿಗೂ CM ಆಗುವ ಆಸೆ ಇದೆ. 2028ರಲ್ಲಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಗೆದ್ದರೆ, ತಾನು KPCC ಅಧ್ಯಕ್ಷ ಆಗಿದ್ದರೆ ಮುಖ್ಯಮಂತ್ರಿ ಆಗಲು ಸತೀಶ್ ಹಾಗೂ DKಶಿ ತಾಲೀಮು ಮಾಡ್ತಾ ಇದ್ದಾರೆ. DKಶಿ ಅವರ ಎರಡು ತಾಲೀಮಿದೆ. ಏನು, ಸಿದ್ದರಾಮಯ್ಯನವರು ಅರ್ಧಕ್ಕೆ ಬಿಟ್ಟು ಕೊಡಬೇಕು, ನಾನು 2.5 ವರ್ಷ ಮುಖ್ಯಮಂತ್ರಿ ಆಗಬೇಕು ಮುಂದಿನ ಐದನೇ ವರ್ಷಕ್ಕೆ, ಅಂದರೆ 7.5 ವರ್ಷದ ಪ್ಲ್ಯಾನು. ಯಾರಿಗೆ? ಡಿ ಕೆ ಶಿವಕುಮಾರ್ 7.5 ವರ್ಷದ ಪ್ಲ್ಯಾನು. ಸತೀಶ್ ಜಾರಕಿಹೊಳಿ ಪ್ಲ್ಯಾನ್ ಆಗಲ್ಲ. ಸತೀಶ್ ಜಾರಕಿಹೊಳಿ ನೀವು 2028 ತನಕ ಏನು ತಿಪ್ಪರ್ಲಾಗೋಡಿರಿ, 3 4 ಎಷ್ಟು ಮುಖ್ಯಮಂತ್ರಿ ಕೂಡ ಆಗಿ 2028ಕ್ಕೆ ನಾವು. ಹಾಗಿದ್ರೆ ಪ್ಲಸ್ ಪಾಯಿಂಟ್ ಏನು? ಸತೀಶ್ ಜಾರಕಿಹೊಳಿಗೆ ಜಾತಿಯೇ ದೊಡ್ಡ ಬಲ. ಸಾಹುಕಾರನ ಬೆನ್ನಿಗಿದೆ ಪ್ರಬಲ ದಲಿತ ಸಮುದಾಯ. ಕರ್ನಾಟಕದಲ್ಲಿ 1 ಕೋಟಿಗೂ ಹೆಚ್ಚಿದ್ದಾರೆ ದಲಿತರು. SC ST ಎರಡೂ ಸೇರಿದರೆ 1.5 ಕೋಟಿ ಆಗುತ್ತೆ. ಜಾತಿ ಗಣತಿ ವರದಿ ಪ್ರಕಾರ ದಲಿತರ ಸಂಖ್ಯೆ 1.08 ಕೋಟಿ, ಅಂದರೆ 1,08,00,000. ಸತೀಶ್ CM ಆಗೋ ಕನಸಿಗೆ ದಲಿತರೇ ದಾಳ. ಕಾಂಗ್ರೆಸ್ ಕೂಡ ನಾಯಕನ ಜೊತೆ ಜಾತಿ ನೋಡುತ್ತೆ. ಜಾತಿ ಜನಸಂಖ್ಯೆ ವಿಚಾರದಲ್ಲಿ ಈಗ ಅಹಿಂದ ನಾಯಕ ಯಾರು? ಸಿದ್ದರಾಮಯ್ಯ. ಅವರ ನಂತರ ಇವರೇನಾದರೂ ತಗೊಂಡೋಗ್ಬಿಟ್ರೆ, ಇವರು ಕುರುಬ ಸಮುದಾಯಕ್ಕೆ ಸೇರಿದವರು ಯಾರು? ಸಿದ್ದರಾಮಯ್ಯ. ಅವರು ಒಂದು ದಲಿತ ಓಟನ್ನು ತಗೊಳ್ಳೋದಕ್ಕೆ ಸಫಲರಾದರು. ದಲಿತ ಅಂದರೆ ಅಹಿಂದ ಓಟು, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ. ದಲಿತರಲ್ಲಿ